ಆದ್ಮೇಲೆ ನಮಸ್ಕಾರ, ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಮೊದಲನೇದಾಗಿ ಯಾರ್ಯಾರು ಚಿತ್ರಲೋಕ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲರೂ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ನನ್ನ ಜೊತೆ ಇದ್ದಾರೆ ವಾಸು, ಈ ಕಡೆ ಇದ್ದಾರೆ ನಮ್ಮ ಡಾಕಾಸು ಅಂದ್ರೆ ಕರಿಸುಬ್ಬು. ಡಾಕಾಸು ಅಂತ ಅಂದ್ರೆ ಏನದು ಬೇರೆ ಅರ್ಥ ಅಲ್ಲ, ಡಾಕ್ಟರ್ ಕರಿಸುಬ್ಬು ಅಂದ್ಬಿಟ್ಟು. ಹಾಗಾಗಿ ಈ ಡಾಕಾಸು ಅನ್ನೋ ಒಂದು ಪದನ ಕೊಟ್ಟಿದ್ದು ಯೋಗರಾಜ್ ಭಟ್ರು ಅವರು. ಇವತ್ತಿನವರೆಗೂ ನಾನು ಡಾಕಾಸು ಅಂತಾನೆ ನಾನು ಹಾಕೊಂಡಿದೀನಿ. ಓಕೆ, ಎರಡನೇದು ಬಹಳ ವರ್ಷಗಳ ಹಿಂದೆ ಅಂದ್ರೆ ಸುಮಾರು 4 ವರ್ಷಗಳ ಹಿಂದೆ ವಾಸು ಅವರ ಈ ಒಂದು ಅರಮನೆಗೆ ಬಂದಿದ್ದೆ. ಅರಮನೆಗೆ ಬಂದಿದ್ದೇನು ಅಂತ ಅಂದ್ರೆ, ಅವತ್ತು ವಾಸು ಅವರ ಅರಮನೆ ಹೇಗಿದೆ ನೋಡಿ, ಗುಡಿಸಲಿನ ಅರಮನೆ ಹೇಗಿದೆ ನೋಡಿ ಅಂದ್ಬಿಟ್ಟು ನಾವು ಮಾಡಿದ್ವಿ. ಟೈಟಲ್ ಹಿಂದೆ ಹಾಕಿದ್ವಿ. ಸೊ ಫಸ್ಟ್ ವಾಸು ಹೇಳ್ತಾರೆ ಫಸ್ಟ್ ಟೈಟ್ಲು, ಹೌದು ನಿಜ ಸಹ. ಫಸ್ಟ್ ಟೈಟ್ಲು ಚಿತ್ರಲೋಕಲ್ಲೇ ಬಂದಿದ್ದು ವಾಸು ಗುಡಿಸಲಿನ ಅರಮನೆ ಹೇಗಿದೆ ಅನ್ಬಿಟ್ಟು ಅಂತ. ಅದಾದ ಮೇಲೆ ಬಹುಶಃ ವಾಸು ಲಕ್ಕು ಬಹಳಷ್ಟು ಬದಲಾಯ್ತು ಅಂತ ಅನ್ಬಿಟ್ಟು ನನ್ನ ಭಾವನೆ. ಬಹಳಷ್ಟು ಸಾಹಸಗಳು ಮಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ಗುಡಿಸಲಿನ ಅರಮನೆಯಲ್ಲಿ ವಾಸು ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಆ ಕೈ ಹಾಕಿರೋದು ಏನು ಅಂತ ಅಂದ್ಬಿಟ್ಟು ನಮ್ಮ ಕರಿಸುಬ್ಬು ಅವರು ಅಂದ್ರೆ ಡಾಕಾಸು ಕರಿಸುಬ್ಬು ಅವರು ವಾಸು ಜೊತೆ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಅನ್ನೋದನ್ನ ನೀವೇ ನೋಡಿ. ಬಹಳ ದಿನಗಳ ಮೇಲೆ ಚಿತ್ರಲೋಕ.com ವೀರೇಶ್ ಅವರ ಸಾಹಿತ್ಯದ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆದರದಿಂದ ಸ್ವಾಗತಿಸ್ತಾ ಇದ್ದೀನಿ. ಒಂದು 4 ವರ್ಷ ಆದ್ಮೇಲೆ ನಾನು ನನ್ನ ಗೆಳೆಯ ಫ್ರೆಂಡ್ಸ್ ವಾಸು ಅವರ ತೋಟಕ್ಕೆ ಮತ್ತೆ ಬಂದಿದ್ದೀನಿ. ಒಂದು ವಾರದಿಂದ ಫೋನ್ ಮಾಡ್ತಾ ಇದ್ರು, ಕಬ್ಬು ಕಟಾವು ಬಂದಿದೆ, ಬೆಲ್ಲ ಆರೇ ಮನೆ ಮಾಡಿದೀನಿ ಅಣ್ಣ ಬನ್ನಿ ಅಂತ. ಬನ್ನಿ ಅವ್ರ ಮನೆಗೆ ಹೋಗೋಣ. ಹಾಯ್. 4 ವರ್ಷ ಆಯ್ತು ಮನೆಗೆ ಬಂದು, ಈಗ ಬಂದಿದೀವಿ. ಈಗ ಇದೇನೋ ಬೆಲ್ಲ ಮಾಡ್ತೀನಿ ಅದು ಇದು ಅಂತ ಹೇಳ್ತಿದ್ದೆ. ಏನಿದು? ಓ, ಇಲ್ಲೇ ದಿಕ್ಕಿನಲ್ಲೇ ಇಟ್ಟಿದೆಯಲ್ಲಪ್ಪ. ಬಾ ಹಿಡ್ಕೋ. ನಿಮ್ ಕೈಯಿಂದಾನೆ ನಾನ್ ಕೈಯಿಂದಾನೆ ಇಡಿಸ್ತೀನಿ. ಈಗ ಇದಿಷ್ಟು ಬೆಲ್ಲ ನನಗೆ ಕೊಟ್ಬಿಡ್ಬೇಕು. ಬೆಂಗಳೂರು ತಗೊಂಡೋಗಿ. ಆಯ್ತು भाई पकड़ा पकड़ो पकड़ो, तुम्हारा मुंह देखा तो हिंदी में बात करना है. ले लो. ಈಗ ಗಾಣದಿಂದ ಬಂದಿದೆ ಇದು. ಗಾಣ ತೋರಿಸ್ದೆ, ಇಲ್ಲಿ ಬೆಲ್ಲ ತೋರಿಸ್ತಾ ಇದೆಯಾ? ಹೌದಾ? ನೀನ್ ಇಲ್ಲಿ ಅವಲೇ ಬಂದೆ, ನೀನ್ ಕಾಣಿಸ್ಲಿಲ್ಲ, ಸುಮ್ನೆ ಅಲ್ಲೇ ಸುತ್ತಾಡ್ತಾ ಇದ್ದೆ ನಾನು. ನೋಡಿ ನನ್ನ ಕಾರು, ಈ ಕಾರು ಎಲ್ಲ ದೊಡ್ಡ ದೊಡ್ಡ ಲಗೇಜ್ ಗಾಡಿ ಆಗ್ಬಿಟ್ಟಿದೆ. ಅಲ್ಲ, ದೊಡ್ಡ ದೊಡ್ಡ ಹೀರೋಗಳ ಓಡಾಡ ಗಾಡಿಯಲ್ಲಿ ನಾನು ಬೆಲ್ಲ ಅಯ್ಯೋ, ನನ್ ಗಾಡಿ ನಿಂದಾದ್ರು ಇದು ಹಳೆ ಮಾಡ್ಲು. ನಂದು ಕೃಷ್ಣದಲ್ಲೇ ಓಡಿಸ್ತಾ ಇದ್ದೀನಿ. ಒಬ್ಬರು ಚೀಲ ಹಾಕೊಂಡ್ಬರ್ತೀನಿ, ತೆಂಗಿನ ಗಿಡ ಹಾಕೊಂಡ್ಬರ್ತೀನಿ, ಎಲ್ಲ ಹಾಕೊಂಡ್ಬರ್ತೀನಿ. ಬಾ ನೋಡ್ದೆ ನಿಮ್ ವಿಡಿಯೋಗಳೆಲ್ಲ. ಏನ್ ನಿಮ್ಗೇನು ವಯಸ್ಸು ಚಿಕ್ಕದಾಗ್ತಾ ಇದೆಯಾ ದೊಡ್ಡದಾಗ್ತಾ ಇದೆಯಾ? ಏನ್ ವಯಸ್ಸೆ ಅಲ್ಲ, ನನಗೆ ಅಂದ್ರೆ ಇನ್ನ 50 ವರ್ಷ ಪರವಾಗಿಲ್ಲ, ಏನೋ ಕೆಲಸ ಮಾಡ್ತಾ ಇದೀನಿ. ಆಯ್ತಾ? ನೀವ್ ಯಾಕೆ ಕಷ್ಟ ಪಡ್ತಾ ಇದೀರಾ? ಮಾಡ್ಬೇಕಲ್ಲ. ಅಲ್ಲ, ನಿಮ್ ತೋಟದಲ್ಲಿ ನೋಡ್ದೆ ಅದೇನೋ ಏಣಿ ಮೇಲೆ ಹತ್ತಿ ಮೇಲೆ ಎಲ್ಲ ಅದ್ರ ಮೇಲೆ ಏನ್ ಚಿಕ್ಕ ಹುಡುಗ ನೀವು. ಈಗ ಅದನ್ನ ಮಾಡಕ್ ಬಂದವನು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ನಾವ್ ನೋಡ್ಕೊಂಡು ಕೆಲಸ ಗೊತ್ತಿದ್ದವ್ ಸುಮ್ನೆ ಇರಕ್ಕಾಗತ್ತಾ? ಹಂಗಲ್ಲ, ಹೇಳ್ಬೇಕು ಅವ್ರಿಗೆ ಹಿಂಗ್ ಮಾಡಂತ. ಮಾಡ್ಲಿಲ್ಲ ನೋಡಿ ಹತ್ತದ ಮೇಲ್ಗಡೆಗೆ 25 ಅಡಿ 30 ಅಡಿ ಮೇಲೆ ಏಣಿ ಮೇಲೆ ನಿಂತ್ಕೊಂಡು ವಯಸ್ಸೇ ನಿಮ್ದು. ವಯಸ್ಸು ಆಗೋಗಿದೆ ಅಂದ್ರೆ ನಾವು ಮೂಲೆ ಕೂತ್ಕೊತೀವಿ. ಕೆಲಸ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ರೆ ಕೆಲಸ ಮಾಡ್ತಾನೆ. ಅದೇನೋ ಕೆರೆಲ್ ಇಳಿತೀಯ, ಇಲ್ಲಿವರೆಗೂ ಅದೇನೋ ಎತ್ತತೀಯ, ಏನೋ ಮಾಡ್ತೀಯ. ಒಂದ್ ಕೆರೆ ಮಾಡಿದೀನಿ. ಅಲ್ಲ, ಇದೆಲ್ಲ ಒಂದ್ 20 ವರ್ಷ ಮುಂಚೆ ಮಾಡ್ಬೇಕಾಗಿತ್ತು ಕೆಲಸಗಳು. ನೀವು ಅಷ್ಟೇ, ನಾನು ಅಷ್ಟೇ. ಏನ್ ಮಾಡೋದು, ಚಿತ್ರರಂಗ ನಂಬ್ಕೊಂಡು ನಾವು ಅಲ್ಲೇ ಇದ್ಬಿಟ್ವಲ್ಲ. ಇವಾಗ ಏನೋ ಒಂದ್ ಸೆಟ್ಲ್ ಮಾಡ್ಕೊಂಡು, ನೀನು ಈ ಕಡೆ ಬೆಂಗಳೂರು ನಾರ್ತ್ ಗೆ ಗೌರಿಬಿದನೂರ್ ಕಡೆ ನೀನ್ ತೋಟ ಮಾಡ್ಕೊಂಡಿದ್ಯಾ. ನಾನ್ ಬೆಂಗಳೂರು ಸೌತ್ ಅಲ್ಲಿ ರಾಮನಗರ ಜಿಲ್ಲೆನಲ್ಲಿ ನಾನ್ ಮಾಡ್ಕೊಂಡಿದ್ದೀನಿ. ಸೊ ನೀನ್ ನನ್ ತೋಟಕ್ಕೆ ಬಂದು 4 ವರ್ಷ ಆಯ್ತು, ನಿನ್ ತೋಟಕ್ಕೆ ಬಂದು 4 ವರ್ಷ ಆಯ್ತು. ಮತ್ತೆ ಭೇಟಿ ಮಾಡ್ಬೇಕು ಅಂತ ಫೋನ್ ಮಾಡಿದೆ. ಚಿತ್ರಲೋಕದಲ್ಲಿ ಫಸ್ಟ್ ಟೈಮ್ ನಮ್ಮ ಇಬ್ಬರ ವಿಡಿಯೋ. ಹೌದು. ಅಲ್ಲಿ ಕಾಮೆಂಟ್ಸ್ ಏನ್ ಗೊತ್ತಾ, ಮತ್ತೆ ನೀವಿಬ್ರು ಯಾವಾಗ ಮಾಡ್ತೀರಾ ವಿಡಿಯೋ, ನೀವಿಬ್ರು ಕಾಂಬಿನೇಷನ್ ವಿಡಿಯೋ ಅವಕಾಶ ಬರ್ಬೇಕಲ್ಲ. ನಾವೇನ್ ಜಗಳ ಮಾಡ್ಕೊಂಡಿಲ್ಲ, ಇಬ್ರು ಫ್ರೆಂಡ್ಸ್ ತಾನೆ. ಆಯ್ತು, ಬಂದಿದೀವಿ ಈಗ ನಾನು ನೀನ್ ಬೆಲ್ಲ ಮಾಡೋದನ್ನ ಇವತ್ತು ಮಾಡ್ತಾ ಇದೀಯಾ ನೀನು? ಬಹುಶಃ 5 ವರ್ಷದಿಂದ ನಾನು ನನ್ನ ಬಹುಶಃ 69, 70ರಲ್ಲೇ ನಮ್ಮ ಅಕ್ಕನ ಆಂಧ್ರ ಪ್ರದೇಶ, ನೀವು ಹುಟ್ಟಿಲ್ಲ, ನಮ್ಮ ಅಕ್ಕನ ಆಂಧ್ರ ಪ್ರದೇಶಕ್ಕೆ ಕೊಟ್ಟಿದ್ವಿ. ಅಲ್ಲಿ ಹೋದ್ರೆ ನಮ್ಮ ಮಾವ ಅವತ್ತಿನ ದಿನಕ್ಕೆ ತಗ್ಗಿ ತಗೊಂಡು ಈ ಬೆಲ್ಲ ಮಾಡೋದನ್ನೆಲ್ಲ ಕಳಿಸ್ಬಿಟ್ಟಿದ. ಈಗ ಬಹಳ ಹೈಟೆಕ್ ಆಗೋಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಮಿಷಿನ್ಗಳು, ಅಲ್ಲಿಂದ ಪಂಪು, ಬೆಲ್ಲ. ಇವತ್ತು ಗಾಣದ ಹತ್ರ ಬಕೆಟ್ ಇಟ್ಟು ಎತ್ತಿನ ಗಾಡಿಲಿ ಗಾಣ ಓಡಿಸಿ ಬೆಲ್ಲ ಕೊಟ್ಕೊಂಡು, ಇದು ಕಬ್ಬನ್ ಕೊಟ್ಕೊಂಡು, ಈಗ ನಾವೆಲ್ಲ ಮುದ್ದೆ ಬೆಲ್ಲ ಮಾಡ್ತಾ ಇದ್ವಿ. ಆಂಧ್ರದಲ್ಲಿ ಬಹಳ ಫೇಮಸ್. ಈ ಮಹಾರಾಷ್ಟ್ರದಲ್ಲಿ ರಾಯಬಾಗು ಆ ಕಡೆ ಎಲ್ಲ, ಅಲ್ಲೂ ಇವತ್ತಿಗೂ ಮುದ್ದೆ ಬೆಲ್ಲ ಬರುತ್ತೆ ಆ ಕಡೆ ಎಲ್ಲ. ಇಲ್ಲಿ ಮಂಡ್ಯ ಜಿಲ್ಲೆನಲ್ಲಿ, ಮೈಸೂರು ಜಿಲ್ಲೆನಲ್ಲಿ ಅಚ್ಚು ಬೆಲ್ಲ ಮಾಡ್ತಾರೆ, ಸಣ್ಣ ಅಚ್ಚು ಮಾಡ್ತಾರೆ.
ಉಂಡೆ ಬೆಲ್ಲ ಮಾಡ್ತಾರೆ ನಾನ್ ನೋಡ್ದಂಗೆ. ಇಲ್ಲಿ ನೀನು ಇವಾಗೇನೋ ಕಾರಿಂದ ಇಳಿಸಿದ್ವಲ್ಲ ಹುಡಿ ಬೆಲ್ಲ, ಪುಡಿ ಬೆಲ್ಲ ನೋಡಿ, ಹುಡಿ ಬೆಲ್ಲ ಈ ತರ ಇದೆ ನೋಡಿ. ಪುಡಿ ತರ ನಾನು ಒಂದು ರೋಟೋವೇಟರ್ ತರ ಮಾಡ್ಸಿದೀನಿ. ಹೌದು. ಹಾ ಹಾ ರೋಟೋವೇಟರ್ ತರ. ಅಂದ್ರೆ ಈಗ ಈ ನಡುವೆ ಇದೆಲ್ಲ ಏನ್ ಗೊತ್ತಾ, ಏನ್ ಹೇಳ್ತಾರೆ, ಆರ್ಗ್ಯಾನಿಕ್ ಸಾವಯವ ಬೆಲ್ಲ. ಕನ್ನಡದಲ್ಲಿ ಹೇಳ್ಬೇಕು ಸಾವಯವ ಬೆಲ್ಲ. ಒರಿಜಿನಲ್ ಸಾವಯವ ಯಾರು ಮಾಡಕ್ಕಾಗಲ್ಲ. ಯಾಕಂದ್ರೆ ಮತ್ತೆ ಯಾಕೆ ಬೋರ್ಡ್ ಹಾಕೊಳ್ತಾರೆ ಸಾವಯವ ಅಂತ? ಏನ್ ಗೊತ್ತಾ, ಭೂಮಿ 7 ವರ್ಷ ಕೆಮಿಕಲ್ ಅಂದ್ರೆ ಬೇರೆ ಏನು ಬೆಳೆ ಮಾಡದಿರ ಹಂಗೆ ಬೀಡಿ ಇರ್ಬೇಕು. ಹೌದು. ಬೀಡಿದ್ದು ನೀವು ಬೆಳೆ ತೆಗೆದ್ರೆ ಅದು ಆರ್ಗ್ಯಾನಿಕ್. 7 ವರ್ಷ ಬೇಕು ಒಂದ್ಸಲಿ ಕೆಮಿಕಲ್ ಹಾಕಿರೋ ಭೂಮಿಗೆ. ಆ ಕೆಮಿಕಲ್ ನ ಹಾಳಾಗಕ್ಕೆ 7 ಇಯರ್ಸ್ ಬೇಕು. 7 ಇಯರ್ಸ್ ಉತ್ತಿ ಮತ್ತೆ ಬಿಸಿಲು ಬಿದ್ದು ಮತ್ತೆ ಮಳೆ ಬಿದ್ದು ಅದು ರೆಡಿ ಆಗಕ್ಕೆ. ಸೊ ಆಯ್ತಾ, ಈಗೆಲ್ಲ ಬೇರೆ ಕಡೆ ಆರ್ಗ್ಯಾನಿಕ್ ಬೆಲ್ಲ ಅಂತಾರೆ. ಹೆಂಗಂದ್ರೆ ಬೆಳೆಯೋದು ಮಾಮೂಲಿ ಬೆಳಿತಾರೆ, ಆಲೆ ಮನೆಯಲ್ಲಿ ಮಾಡುವಾಗ ಕೆಮಿಕಲ್ ಹಾಕಿದಿರ, ಬರೀ ಸುಣ್ಣ ಹಾಕಿ ಬರೀ ಈ ತರದ್ ಒಂದ್ ಸ್ವಲ್ಪ ಮಾಡ್ತಾರಲ್ಲ, ಅದನ್ನ ಆರ್ಗ್ಯಾನಿಕ್. ಬಟ್ ಈ ಸುಣ್ಣ ಅಂತೂ ಕ್ಯಾಲ್ಸಿಯಂಗೋಸ್ಕರ ಬೇಕೇ ಬೇಕು. ಯಾಕಂದ್ರೆ ಬೆಲ್ಲ ಅಂಟೆಂಟ್ ಆಗ್ಬಿಡುತ್ತೆ. ಈ ತರ ಒಂದು ಏನು ಮುದ್ದೆ ರೂಪದಲ್ಲಿ ಅಥವಾ ಹಚ್ಚಿನ ರೂಪ ಅಥವಾ ಪುಡಿ ರೂಪದಲ್ಲಿ ಬರಲ್ಲ ಅಲ್ವಾ? ನಾನು ಈ ಮಂಡ್ಯ ಜಿಲ್ಲೆನಲ್ಲಿ ನೋಡಿದೀನಿ, ಇದು ಕಪ್ಪಗಿರುತ್ತೆ, ತುಂಬಾ ರುಚಿಯಾಗಿದೆ ಬೆಲ್ಲ. ಅಲ್ಲೆಲ್ಲ ಕಪ್ಪಗಿದೆ. ನಾವು ಈ ಶೂಟಿಂಗ್ ಹೋದಾಗ ಅಭಿಮಾನಿಗಳು ಮತ್ತೆ ಗೆಳೆಯರು ಒಂದೊಂದು ಪಿಂಡಿ ಬೆಲ್ಲ ಕೊಡ್ತಾರೆ, ಕಪ್ಪಗಿರುತ್ತೆ. ನಮ್ ವೈಫ್ಗೆ ಅದು ಟೇಸ್ಟ್ ಗೊತ್ತಾಗಲ್ಲ, ಒಂದೊಂದ್ಸತಿ ಹೇಳ್ಬಿಡ್ತಾರೆ, ಏಯ್ ಈ ತರಬೇಡ್ರಿ ಬೆಳಗಿರತ್ತಂದ್ರೆ ಒಬ್ಬಟ್ಟು ಚೆನ್ನಾಗಲ್ಲ, ಕಪ್ಪಗಿರುತ್ತೆ ಒಬ್ಬಟ್ಟು ಅಂತಾರೆ. ಅದೇನು ಗೊತ್ತಣ್ಣ, ಈಗ ಆರ್ಗ್ಯಾನಿಕ್ ಅಂದ್ರೆ ಕಪ್ಪಗಿರುತ್ತೆ ಅನ್ನೋದು ಒಂದು ಊಹೆ. ಇದು ಬೆಳ್ಳಗಿದೆ ಬೆಲ್ಲ. ಬೆಳ್ಳಗೆ ಅಂದ್ರೆ ಸುಣ್ಣ ಹಾಕೋದ್ರಿಂದ ಬೆಳ್ಳಗ್ ಬರುತ್ತಾ? ಅಲ್ಲ, ಸುಣ್ಣ ಅಲ್ಲ, ಮಡ್ಡಿ ತೆಗೆಯೋದ್ರಲ್ಲಿ ಇರುತ್ತೆ. ಮಡ್ಡಿನ ತೆಗೆಯೋದು ಕಮ್ಮಿ ಮಾಡಿದೆ ಕಪ್ಪು ಬರುತ್ತೆ. ಮಡ್ಡಿ ತೆಗೆದಿಲ್ಲ ಅಂದ್ರೆ ಕಪ್ಪು ಬರುತ್ತೆ. ಮಡ್ಡಿ ಅಂದ್ರೆ ಹಾಲ್ ಮೇಲೆ ಕೆನೆ ತೆಗಿಬೇಕು. ಬೇರೆಯವ್ರೆಲ್ಲ ಏನ್ ಮಾಡ್ತಾರೆ, ಆ ಮಡ್ಡಿನ ಹಂಗೆ ಬಿಟ್ಬಿಡ್ತಾರೆ. ನಾನ್ ನೀಟಾಗಿ ಆ ಮಡ್ಡಿನ ತೆಗೆದು ನೋಡಿ, ಪ್ಯೂರ್ ಒರಿಜಿನಲ್ ಕಲರ್ ಬೆಲ್ಲ ಇದು. ಒರಿಜಿನಲ್. ಈಗ ಆಲೆಮನೆ ಪಕ್ಕದಲ್ಲಿ ಮಾಡಿದೀರಾ? ಹೌದೌದು. ನಾವ್ ಇಲ್ಲಿಗೆ ಬಂದಿದೀವಿ, ಅಲ್ಲಿಂದ ಬೆಲ್ಲ ತರ್ತೀರಾ. ಎಷ್ಟ್ ದಿನ ಒಣಗಿಸ್ತೀರಾ ಬೆಲ್ಲ ಇದು? ಒಣಗಿಸೋದಂದ್ರೆ ಮುಂಚೆ ಎಲ್ಲ ಬರೀ ನೆರಳಲ್ಲಿ ಒಣಗಿಸ್ತಾ ಇದ್ರು, ಮುದ್ದೆ ಮಾಡ್ತಿದ್ರು, ಹಂಗೆ ಅದು ಗಾಳಿಗೆ ಇಡಬೇಕು. ನನಗೆ ಗೊತ್ತು, ಕೆಲಸ ಮಾಡಿದೀನಿ ಆಲೆ ಮನೆಯಲ್ಲಿ. ಅದರಿಂದ ಈಗೆಲ್ಲ ನಾವು ಫಸ್ಟ್ ಇಯರ್ ಏನ್ ಮಾಡಿದ್ವಿ, ಹಚ್ಚು ಮಾಡ್ಬಿಟ್ಟು ಹಂಗೆ ಪ್ಯಾಕ್ ಮಾಡಿ ಕಳ್ಸಿದಾಗ ಏನಾಯ್ತು, ನಮ್ಗೆ ಕಂಪ್ಲೇಂಟ್ ಮಾಡ್ತು 3 ತಿಂಗಳಾದ್ಮೇಲೆ, ಅಲ್ಲ ಇದು ಇದಾಗ್ತದೆ, ಫಂಗಸ್ ಬರ್ತಾ ಇದೆ ಅಂತ ಎಲ್ಲ ವಾಪಸ್ ಬಂತು. ಬೆಲ್ಲ ಎಲ್ಲ ಅರ್ಧ ವಾಪಸ್ ಬಂತು. ನೀವು ಕೊಟ್ಟಿದ್ ಬೆಲ್ಲ, ಮಾರಿದ ಬೆಲ್ಲ ವಾಪಸ್ ತಂದು ಕೊಟ್ರು. ಮತ್ತೆ ನಾವು ಅದನ್ನ ಮತ್ತೆ ಕರಗಿಸಿ ಮತ್ತೆ ಬೆಲ್ಲ ಮಾಡ್ಬೋದು. ಅರ್ಧ ಹಾಲು ಹಾಕಿ ಅರ್ಧ ಮತ್ತೆ ಬೆಲ್ಲ ಹಾಕ್ತಾರೆ. ಹಂಗೆ ಮಾಡಿ ಏನೇನೋ ಮಾಡಿದ್ರು, ಅವಾಗ ಆಗ್ಲಿಲ್ಲ. 2ನೇ ವರ್ಷ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಯ್ತು. 3ನೇ ವರ್ಷ ಏನ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ನೀಟಾಗಿ ಡ್ರೈ ಮಾಡಿ 1 ಡೇ ಇಲ್ಲ 2 ಡೇಸ್ ಡ್ರೈ ಮಾಡ್ತೀವಿ. ಡ್ರೈ ಮಾಡಿ ನೀಟಾಗಿ ಪ್ಯಾಕ್ ಮಾಡಿದಾಗ 6 ಮಂತ್ಸ್ ಏನಾಗಲ್ಲ 6 ತಿಂಗಳು. ಆ ಡ್ರೈ ಮಾಡ್ಲಿಲ್ವಾ ಫಂಗಸ್ ಬರುತ್ತೆ. ಸೊ ಅದ್ರಲ್ಲಿ ತೇವಾಂಶ ಇರುತ್ತಲ್ಲ. ಹೌದು. ಸೊ ಅದರಿಂದ ನಿಮ್ಗೆ ಹಸಿ ಬೆಲ್ಲ ಇರೋಷ್ಟು ಟೇಸ್ಟ್, ಹಸಿ ಬೆಲ್ಲ ಈಗ ಬಿಸಿ ಬರುತ್ತೆ. ಈಗ ಈ ಬೆಲ್ಲದಲ್ಲಿ ಒಬ್ಬಟ್ಟು ಮಾಡಿದ್ರೆ ಬೇರೆ ಟೇಸ್ಟ್, ಡ್ರೈ ಆದ್ಮೇಲೆ ಬೆಲ್ಲ ಮಾಡಿದ್ರೆ ಬೇರೆ ಟೇಸ್ಟ್. ಓಕೆನಾ? ನನಗೆ ಬೆಲ್ಲ ಕೊಡ್ತೀಯಾ ನೀನೀಗ? ಯುಗಾದಿಗೆ ಕೊಡ್ತೀನಿ, ಶಿವರಾತ್ರಿಗೆ ಕೊಡ್ತೀನಿ, ಕೊಡ್ತೀನಿ. ಥ್ಯಾಂಕ್ ಯು. ಮತ್ತೆ ಈಗ ನೀನ್ ಇಲ್ಲಿ ಮಂಗಳೂರು ಕಡೆ ಜೋನಿ ಬೆಲ್ಲ ಅಂತ ಬರುತ್ತಲ್ಲ, ಅದ್ ನೀವು ಮಾಡಲ್ವಾ? ಮಾಡ್ಬೋದು ನಾವು. ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು, ಕರೆಕ್ಟ್ ಆಗಿ ತೆಗಿಬೇಕು. ಆ ಮೈಂಡ್ ಏನೋ ಒಂದ್ಸಲಿ ಉಕ್ಕುತ್ತಲ್ಲ ಹಾಲು, ಆ ಉಕ್ಕವಾಗ ಒಂದ್ಸಲಿ, ಆಮೇಲೆ ಒಂದೊಂದ್ಸಲಿ ಅವಾಗ ಅರ್ಧ ಗಂಟೆಗೆ ಒಂದ್ಸಲಿ ತೆಗೆದು ಎಲ್ಲ ಮಿಕ್ಸ್ ಮಾಡಿದ್ರೆ ಅದಾಗದು ಪಾಕ. ಯಾಕೆಂದ್ರೆ ನಾವು ವರ್ಷಾನ್ಗಟ್ಲೆ ಇಟ್ಟಿರ್ತೀವಿ ಮನೆ ಜೋನಿ ಬೆಲ್ಲ, ಏನು ಆಗಲ್ಲ. ನಾನು ಮಾಡ್ತೀನಿ. ಲಾಸ್ಟ್ ಅಲ್ಲಿ ಯಾರನ್ನ ತುಂಬಾ ಇಂಪಾರ್ಟೆಂಟ್ ಕೇಳ್ತಾರೆ, ಅವ್ರಿಗೆ ಅದನ್ನ ಒಂದು ಮಡಿಕೆಯಲ್ಲಿ ಸೆಟ್ ಮಾಡಿ ಅದ್ರಲ್ಲಿ ಹಾಕೊಡ್ತೀನಿ, ಮಣ್ಣಲ್ಲಿ. ಹೌದು, ನನ್ಗೂ ಒಂದ್ಸತಿ ಕೊಡ್ಬೇಕು, ಕೊಡ್ತೀನಿ. ಅದು ಯಾಕಂದ್ರೆ ಚಪಾತಿಗೆ ಪ್ರತಿಯೊಂದಕ್ಕೂ, ಚಪಾತಿ, ದೋಸೆ ಬಹಳ ಚೆನ್ನಾಗಿರುತ್ತೆ. ರೆಡ್ ಜೊತೆಗೆ ತಿನ್ಬಹುದು. ಹೌದು. ಇಲ್ಲಿ ಒಂದ್ ಡೇ ವರ್ಕ್, ಇಲ್ಲಿ ಒಂದಿನ ಒಣಗುತ್ತೆ, 2 ದಿನ ಒಣಗುತ್ತಾ? ಒಂದ್ ದಿವಸ ಡ್ರೈ ಮಾಡ್ತೀನಿ. ಈಗ ರಾತ್ರಿ, ಇವಾಗ ಸಾಯಂಕಾಲ ಆಗ್ತಾ ಇದೆ. ಹೌದು. ರಾತ್ರಿ ಇಲ್ಲೇ ಇರುತ್ತಾ? ಇಲ್ಲ, ಇದನ್ನ ತೆಗೆದು ಆ ಕಡೆ ಹಾಕ್ತೀನಿ ನೋಡಿ. ಅಲ್ಲಿ ಮಂಜು ಬೀಳಬಾರ್ದು. ಇಲ್ಲೆಲ್ಲ ಒಂದ್ ಸ್ವಲ್ಪ ಇವಾಗ ಇದನ್ನ ತೆಗೆದು ಬಿಡ್ತೀರಾ ಅಲ್ಲಿಂದ? ಅಲ್ಲಿಂದ ತೆಗೆದು ನೋಡಿ, ಇಲ್ಲಿ ಹಾಕಿದ್ ನೋಡಿ ಬೆಳಗ್ಗೆ. ಇಲ್ಲಿ ಬರ್ತೀಗ ಅದಿಲ್ಲಿ ಬರುತ್ತೆ, ಇಲ್ಲಿ ಮುಚ್ಚಿಕ್ತೀನಿ. ಈಗ ಕಾರಿಂದ ಇಳಿಸಿದ ಆ ಬೆಲ್ಲ ಅಲ್ಲ ಹಾಕ್ತೀಯಾ? ಅಲ್ಲ ಹಾಕ್ತೀನಿ. ಅದ್ರ ಮೇಲೆ ಟಾರ್ಪಲ್ ಹಾಕ್ತೀಯಾ? ಹೌದು, ಟಾರ್ಪಲ್ ಹಾಕಿ ಕ್ಲೀನ್ ಆಗಿ ಡಬಲ್ ಟಾರ್ಪಲ್ ಹಾಕಿ ಕ್ಲೋಸ್ ಮಾಡ್ತೀನಿ. ಆಯ್ತಾ? ಇದು ಬರುತ್ತಲ್ಲ, ಇದು ನಾಳೆ ಪ್ಯಾಕಿಂಗ್ ಆಗುತ್ತೆ. ಇಲ್ಲಿ ಇಲ್ಲೊಂದ್ ದಿವಸ ಇದ್ ಮಾಡ್ಬಿಟ್ಟು ಅಲ್ಲಿ ಬಿಸಿ ಆಗಿರುತ್ತೆ. ಆ ಬಿಸಿ ಪ್ಯಾಕಿಂಗ್ ಮಾಡಿದ್ರೆ ಮತ್ತೆ ಒಳಗಡೆ ಫಂಗಸ್ ಬರುತ್ತೆ, ಒಳಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಕೂಲ್ ಮಾಡ್ಬೇಕದು. ಹೌದು. ಇಲ್ಲಿ ಕೂಲ್ ಮಾಡಿ ಈ ತರ ನೀಟಾಗಿ ನ್ಯಾಚುರಲ್ ಆಗಿ ಬರುವಂತ ಗಾಳಿನೇ ಕೂಲ್ ಆಗುತ್ತೆ. ನಾಳೆ ಇದು ಪ್ಯಾಕಿಂಗ್ ಆಗುತ್ತೆ, ಮತ್ತೆ ಹೊರಗಡೆ ತೋರಿಸ್ತೀನಿ ಬನ್ನಿ. ಓಕೆ. ಆಯ್ತಾ? ಬನ್ನಿ.
ಏನ್ ಕಷ್ಟ ಪಡ್ಬೇಕಣ್ಣ, ತುಂಬಾ ಕಷ್ಟ ಇದೆ. ಕಡ್ಲೇಬೇಕು, ಬೀಳಲೇಬೇಕು. ಅಲ್ಲ ಹಾ ಸುಖವಾಗಿ ಯಾವ್ದು ಅನುಭವಿಸಕ್ ಆಗಲ್ಲ. ಅಲ್ಲ, ಈಗ ಆಲೆ ಮನೆ ಎಲ್ಲರೂ ಏನಕ್ಕೆ ನಿಲ್ಸ್ಬಿಟ್ಟವ್ರ ಅಂತ ನನ್ಗೆ ಅರ್ಥ ಆಯ್ತು. ಯಾಕೆ? ಸಿಕ್ಕಾಬಟ್ಟೆ ಲೇಬರ್ ಪ್ರಾಬ್ಲಮ್. ಹೌದು. ಹೆಂಗಿರಿ ನಾನು ಎಷ್ಟು ನಮ್ಮ ಅವ್ರ ಮೇಸ್ತ್ರಿ ಇದಾರಲ್ಲ, ಬರೋ ದಾರಿನಲ್ಲಿ ನಿಮ್ ಮೇಸ್ತ್ರಿ ಮಾತಾಡ್ಸ್ಕೊಂಡ್ ಬಂದೆ. ಅದೇ ಅವ್ರ ಚಂದ್ರಾಯಪಟ್ಟಣದಿಂದ ಬಂದಿಲ್ಲಿ ಕೆಲಸ ಮಾಡ್ತಾ ಇದಾರೆ ಅವರು. ಅವ್ರನ್ನ ಕರ್ಕೊಂಡ್ ಬರಕ್ಕೆ ಅಣ್ಣ 7 ಕೆರೆ ನೀರು ಕುಡಿತಾರೆ. ಒಬ್ಬೊಬ್ರಿಗೂ 5,000 ಅಡ್ವಾನ್ಸ್ ಕೊಟ್ಟು ಕಳಿಸ್ಬೇಕು. ಅಡ್ವಾನ್ಸ್ ಕೊಟ್ಟು ಎಲ್ಲ ಕೊಟ್ಟು ಅದಕ್ಕೆ ಎಲ್ಲಾ ಕೆಲ್ಸನೂ ಲೇಬರ್ ಅದೇ ಹಾಗೆ ಆಗ್ಬಿಟ್ಟಿದೆ. ನನ್ ಪ್ರಕಾರ ಈ ಜನರೇಷನ್ ಬಿಟ್ಟು ಜನರೇಷನ್ ಕಬ್ಬು ಕಡಿಯೋರ ತೋರಿಸ್ತೀನಿ, ಕಬ್ಬು ಕಡಿತಾವ್ರೆ. ತುಂಬಾ ಕಷ್ಟ. ಕಡೆ ಸಿದ್ದರಾಜ್ ಅಂತ ಒಬ್ಬ ಲೇಬರ್ ಬಂದ, ನಾನು MA ಓದಿದೀನಿ ಅಂತ. ಸರಿ, ಓದಿ ಎಕ್ಸಾಮ್ ಬರೀತಾ ಇದ್ರಿ ಅಂತ ಬಹಳ ಗೌರವದಿಂದ ಅವ್ನು ಹೆಂಗ್ ಕೆಲಸ ಮಾಡಿಸ್ಕೊಂಡೆ. ಕೊನೆಗೆ 3.5 ಲಕ್ಷ ಇಟ್ಬಿಟ್ಟು ಹೋದ್ರು. ಹಂಗೆ ಬರೋದು, ಹಂಗೆ ಬರೋರೆಲ್ಲ ಹಂಗೇನೆ ಲಕ್ಷಾಂತರ ರೂಪಾಯಿ ಇಟ್ಬಿಟ್ಟಾಗೋದು. ಹೌದು. ವಾಸು ಅಣ್ಣ, ಏನೆಲ್ಲ ರಾಶಿ ಹಾಕ್ಬಿಟ್ಟಿದ್ಯಾ? ಅಚ್ಚ ಬೆಲ್ಲ ಇದ್ರ ಮೇಲೆ ಹಾಕಿದ್ಯಾ? ಅದ್ಮೇಲೆ ನಾವು ಹೋಳು ಇದೆ, ಅಲ್ಲಿ ಕವರ್ಗಳಲ್ಲಿ ಪುಡಿ ಇದೆ. ಇದೆಲ್ಲ ಉಂಡೆ ಬೆಲ್ಲ ಅಂತಾರೆ ಇದನ್ನ ಉಂಡೆ. ಇದನ್ನ ಉಂಡೆ ಉಂಡೆ ಮಾಡ್ತಿದ್ರು ಮೊದ್ಲು. ಅದು ಕೈಯಲ್ಲಿ ಮಾಡೋದು ಬೇರೆ. ತುಂಬಾ ಜನ ಕೈಯಲ್ಲಿ ಮಾಡಿದ್ರೆ ಇಷ್ಟಪಡಲ್ಲ. ಇದು ನ್ಯಾಚುರಲ್ ಆಗಿ ಹಂಗೆ ಉಂಡೆ ಬರುತ್ತೆ. ಇದನ್ನ ಸಪರೇಷನ್ ಮಾಡ್ತೀನಿ. ಪೌಡರ್ ಮಾಡುವಾಗ ಈ ಉಂಡೆ ಬರುತ್ತೆ, ಹಿಂಗೆ ದಪ್ಪ ಉಂಡೆ ಬರುತ್ತೆ, ದಪ್ಪ ಉಂಡೆ. ಅದನ್ನ ಹಂಗೆ ಸಪರೇಟ್ ಮಾಡ್ತೀನಿ. ಬೇರೆಯವರು ಅದನ್ನ ಕೈಯಲ್ಲಿ ಮಾಡ್ತಾರೆ. ನಾನು ತುಂಬಾ ಜನ ಅಂದ್ರೆ ತುಂಬಾ ಕೈಯಲ್ಲಿ ಬಿಟ್ಟಿರ್ತಾರೆ, ಅದ್ ಬೇಡ ನಮ್ಗೆ. ಅದಕ್ಕೆ ಹಳ್ಳಿ ಮನೆ ಅಂದ್ರೆ ಸ್ವಲ್ಪ ಗೊತ್ತಲ್ಲ, ಗಲೀಜಿಗಿರ್ತದೆ ಆ ತರದಂತ. ಅದಕ್ಕೆ ನಾವು ಇದನ್ನ ಸಪರೇಟ್ ಮಾಡ್ತೀವಿ. ಇದನ್ನ ಸಪರೇಟ್ ಅಂದ್ರೆ ರೇಟ್ ವೈಸ್ ಅಚ್ಚು ಏನಿರುತ್ತೆ ರೇಟ್? ಅಣ್ಣ ಸೇಮ್ ಎಲ್ಲ ಒಂದೇ ನಮ್ಗೆಲ್ಲ. ಎಷ್ಟು ಕೆಜಿ ಮಾರಾಟ ಮಾಡ್ತೀಯ? ಕೆಜಿ ಸೇಮ್ ಬೆಲ್ಲ ಚೆನ್ನಾಗಿದೆ, ಅಚ್ಚು ನೋಡಕ್ ತುಂಬಾ ಚೆನ್ನಾಗಿದೆ. ಅಚ್ಚು ಬೆಲ್ಲ ಸೇಮ್. ಎಷ್ಟು? ಎಲ್ಲ 100 ರೂಪಾಯಿ ನಾನು ಇಲ್ಲಿ ಕೊಡೋದು. 100 ರೂಪಾಯಿ ಕೆಜಿ. ಸ್ವಲ್ಪ ದೂರ ಅಂದ್ರೆ ಲಾಂಗ್ ಹೋಗುವಾಗ ಅವ್ರಿಗೇನು ಕೊರಿಯರ್ ಚಾರ್ಜ್ ಅಲ್ಲಪ್ಪ. ನಮ್ಗೆ ಸ್ಟಾರ್ ಬಜಾರು, ಡಿ ಮಾರ್ಟ್ ಇಲ್ಲ ಹೋದ್ರೆ 60 ರೂಪಾಯಿ ಬೆಲ್ಲ ಸಿಗುತ್ತೆ. ನೀನ್ ಅದು 100 ರೂಪಾಯಿ 40 ನಿಮ್ಗೆ 50 ರೂಪಾಯಿ ಕೊಡ್ತಾರೆ, ತಗೊಳ್ಳಿ. ಸಿಗುತ್ತೆ ಅಲ್ಲಿ 49. 8 ತಿಂಗಳ ಕಬ್ಬು ನೋಡ್ಕೊಂಡು ಎಲ್ಲ ಆಲೆ ಮನೆ. ತಮಿಳ್ನಾಡು ಹೋಗಿದೀವಿ, ನಾನು ನಮ್ಮ ಫ್ರೆಂಡ್ ಹೇಮಂತ್ ಅವರು. ಆಂಧ್ರ ನೋಡಿದೀವಿ. ಎಲ್ಲ ನೋಡ್ಬಿಟ್ಟು ನಾನು ಹೇಳ್ತೀನಿ ನಿಮ್ಗೆ ಇಲ್ಲೇ ಲೆಕ್ಕ ಕೊಟ್ನಲ್ಲಿ ನಿಮ್ಗೆ ಒಂದು 100 ಕೆಜಿ ಬೆಲ್ಲಕ್ಕೆ 3,000-3,500 ಖರ್ಚು ಬರುತ್ತೆ. ಮತ್ತೆ ನಮ್ ಪ್ಯಾಕಿಂಗ್ ಅದು ಎಲ್ಲ 5,000 ಆಗುತ್ತೆ. ನಾನ್ ಬೆಳೆದಿರೋ ರೈತ, ಇನ್ನು 5,000 ರೂಪಾಯಲ್ಲಿ ನನ್ಗೆ ರೈತನ್ ತೆಗಿಬೇಕಲ್ಲ. ಸರಿ, ಈಗ ಅವರು ರೈತರು ಬೆಳೆದಿರ್ತಾರೆ, ಅವರು ಎಲ್ಲ ಮಾಡಿರ್ತಾರೆ. ಅವರು ಅಲ್ಲಿಂದ ಮಾರ್ಕೆಟ್ ಬರುತ್ತೆ, ಅಲ್ಲಿಂದ ಈಗೇನೋ ಡಿ ಮಾರ್ಟ್ ಅಂತ ಹೋಲ್ಸೇಲ್ ತಗೊಳ್ತಾರೆ. 1 ನಿಮಿಷ. 8 ತಿಂಗಳು ಕಬ್ಬು ಮಾಡಿದ್ರೆ ನಾನು ಮಾಡ್ತೀನಿ. 8 ತಿಂಗಳಿಗೆ ಬೆಳೆಸೋದು ಯೂರಿಯಾ ಹಾಕಿ ಸರ್ ಬರುತ್ತೆ. ನಮ್ದು ಕಬ್ಬು ಜೋಳ ಬರಲ್ವಾ, ಜೋಳ ಬೆಳೆಸ್ದಂಗ್ ಬೆಳಿತಾರೆ. ನೀನು ಕಟ್ ಮಾಡಿ 4 ತಿಂಗಳು 14 ಮಂತ್ಸ್, 1 ವರ್ಷ 2 ತಿಂಗಳು, ಅದು 4. ಆಮೇಲೆ ನೀನು 2ನೇ ಬೆಳೆ ಬೆಳೀತೀಯ ಕಬ್ಬಲ್ಲಿ? ಹೌದು, ಇನ್ನೊಂದು 2ನೇ ಕೂಳೆ. ಇದು ಕಟ್ ಮಾಡಿದ್ರೆ ಕೂಳೆ ಬರ್ತದೆ. ಆ ಕೂಳೆಯಿಂದ 2ನೇ ಬೆಳೆ ಬೆಳೆ. ನಂದು 2ನೇದೀಗ ಅದು ಸ್ವಲ್ಪ ಇಳುವರಿ ಕಮ್ಮಿ ಅಲ್ವಾ? ಕಡಿಮೆ ಆಗುತ್ತೆ, ಸ್ವಲ್ಪ ಇಳುವರಿ ಕಮ್ಮಿ. ಅದರಿಂದ ನಾನು ಒಂದು 50 ವರ್ಷಕ್ಕಿಂತ ಕೆಲಸ ಮಾಡಿದ್ರೆ ಸ್ವಲ್ಪ ನೀವ್ ಹೇಳಿದ್ರಲ್ಲ ಕಡಿಮೆ ಸಿಗುತ್ತೆ ಅಂತ. ಬಿಡ್ತೀವಿ, ಜಮೀನ ಸುಟ್ಬಿಡ್ತೀವಿ. ಆ ಸೊಪ್ಪು ಗಿಪ್ಪು ಎಲ್ಲ ಸುಟ್ಟೋಗುತ್ತೆ. ಆ ಉಳಿದಂತ ಕೂಳೆ ಇದೆಯಲ್ಲ, ಆ ಕೂಳೆ ಮತ್ತೆ ಕಬ್ಬಾಗುತ್ತೆ. ಅದು ತೋರಿಸ್ತೀನಿ, ಕಬ್ಬು ತೋರಿಸ್ತೀನಿ ನಿಮ್ಗೆ. ಮಾಮೂಲಿ ಕಬ್ಬಲ್ಲಿ 20 ಕೆಜಿ ಬಂದ್ರೆ ಆ ಕೂಳೆ ಕಬ್ಬಲ್ಲಿ 10 ಕೆಜಿ ನಿಮ್ಗೆ ತೋರಿಸ್ತೀನಿ. ವಾಸು, ಯಾವಪ್ಪ ನೀನು ಒಳ್ಳೆ ಮಂಡಿಪೇಟೆ ತರ ಒಂದು ಪ್ಯಾಕಿಂಗ್ ಮಿಷಿನ್, ಆಮೇಲೆ ತಕಡಿ ಎಲ್ಲ ಇಟ್ಕೊಂಡ್ಬಿಟ್ಟಿದ್ಯಲ್ಲಪ್ಪ ನೀನು. ಮಾರ್ಕೆಟ್ಗೆ ಹಾಕೋದೇ ಇಲ್ಲ ಬೆಲ್ಲ. 2 ಅಚ್ಚು ಎಷ್ಟು ಬಂತಪ್ಪ? ಅದು 200 ಗ್ರಾಮ್ 238 ಗ್ರಾಮ್ ಬಂದಿದೆ. ಹೌದು, ಬರುತ್ತೆ. ಯಾಕಂದ್ರೆ 1/4 ಕೆಜಿ ಲೆಕ್ಕ ಹೆಚ್ಚು ಕಡಿಮೆ. ಹೌದು, 4 ಕೆಜಿಗೆ 2 ಬಂತು ಅಂತಂದ್ರೆ 1 ಕೆಜಿಗೆ 8 ಅಚ್ಚು ಬರುತ್ತೆ. ನಮ್ದು ಹಚ್ಚಿದೆಯಲ್ಲ, ದೊಡ್ಡ ಅಚ್ಚು. ದೊಡ್ಡ ಅಚ್ಚಿದು, ದೊಡ್ಡ ಅಚ್ಚು ನೋಡಿದ್ರೆ ಬೇರೆಯವರೆಲ್ಲ ಚಿಕ್ಕ ಚಿಕ್ಕದಿರ್ತದೆ. ಹೌದು. ಸೊ ಇದು ದೊಡ್ಡ ಅಚ್ಚು. ತುಂಬಾ ಜನ ಕೇಳಿ ಮಾಡಿಸ್ಕೊಂತಾರೆ. ಹೌದು, ಅಚ್ಚಿನ ತುಂಬಾ ಜನ ಇದರಲ್ಲಿ ಅಂದ್ರೆ 1 ಕೆಜಿಗೆ 7-7.5 ಅಚ್ಚು ಬರುತ್ತೆ. 4, 5, 6 ಒಂದೊಂದು ವೆರೈಟಿ. ಅಲ್ಲ 1/4 ಕೆಜಿಗೆ ಇವಾಗ 236 ಗ್ರಾಮ್ಗೆ 2 ಬಂದಿದೆ. ಈ ಲೆಕ್ಕಾಚಾರಕ್ಕೆ 7 ಅಚ್ಚಿಗೆ 1 ಕೆಜಿ ಬರುತ್ತೆ. ಹೌದೌದು. ನೋಡಿ ಇದು ಇದೆಯಲ್ಲ ಅಣ್ಣ, ಈ ಪೌಡರ್ ಪ್ಯಾಕೆಟ್ ಬಂದು ಸುಣ್ಣ ಜಾಸ್ತಿ ಕಮ್ಮಿ ಇದೆಯಲ್ಲ ಕಲರ್. ಅದೇನಾ, ಇದು ಅವ್ರಿಗೆ ನನ್ಗೆ ಸುಣ್ಣ ಜಾಸ್ತಿ ಬೇಕು ಅಂತ, ಕ್ಯಾಲ್ಸಿಯಂ ಬೇಕು ಅಂತ ಮಕ್ಕಳಿಗೋಸ್ಕರ, ವಯಸ್ಸಾದವ್ರಿಗೋಸ್ಕರ ಮಾಡಿಸ್ಕೊಂಡಿರೋದು. ಈಗ ನನ್ನಂತವ್ರಿಗೆ ಇದು ಬೇಕು, ವಯಸ್ಸಾಗಿರೋ. ಸೊ ಅದು ಕ್ಯಾಲ್ಸಿಯಂ ಜಾಸ್ತಿ ಹಾಕಿರೋದು, ಅವ್ರು ಬೇಕು ಅಂತ ಮಾಡಿಸ್ಕೊಂಡವ್ರು. ಈಗ ಯಾರಿಗ ಈ ಮಕ್ಕಳಿಗೆ ಸ್ವಲ್ಪ ಮಂಡಿ ನೋವು ಅದು ಇರ್ತದೆ, ಕ್ಯಾಲ್ಸಿಯಂ ಕಮ್ಮಿ ಇರೋ ಜನರಿಗೆ ಟ್ಯಾಬ್ಲೆಟ್ ಹಾಕೊಳ್ಳೋ ಬದಲು ಈ ಬೆಲ್ಲನ ಡೈಲಿ ಕಾಫಿಗೆ ಹಾಕೊಂಡು ಕುಡಿದ್ರೆ. ಇದು ಕೊಡುದಪ್ಪ ನಂಗೆ. ಅದೇ ಕೊಡ್ಲಾ? ಇದೇ ನನಗೆ ಕೊಡು. ಆಯ್ತು, ಇದೇ ಕೊಡು.
ಈಗ ವಯಸ್ಸಾಗಿದೆಯಲ್ಲಪ್ಪ, ಜಾಯಿಂಟ್ ಪೈನ್ ಆಯ್ತು ಈಗಲೇ ಎಲ್ಲ ಮಂಡಿ ನೋವು ಮತ್ತೆ ನೋಡಿ ಈಗಲೇ ಕೊಟ್ಬಿಡ್ತಾ ಇದೀನಿ. ಈಗ ಕೊಡ್ಬಿಡ್ತಾ ಇದೆಯಾ? ವಿಡಿಯೋದಲ್ಲಿ ಕರಿಸುಬ್ಬಕ್ಕೆ ಬೆಲ್ಲ ಕೊಡ್ಲಿಲ್ಲ, ವೀರೇಶ್ವರ್ ಬೆಲ್ಲ ಕೊಡ್ಲಿಲ್ಲ ಅಂತಾರೆ. ದಯವಿಟ್ಟು ಅಲ್ಲಿ ಕೊಡ್ತೀನಿ. ಇವಾಗ ಇವ್ರಿಗೆ ಇದೇ ಕೊಟ್ಬಿಡ್ತಾ ಇದೀನಿ ಫಸ್ಟ್. ಅದೇ ಕ್ಯಾಲ್ಸಿಯಂ ಜಾಸ್ತಿ ಇದೆ, ಜಾಸ್ತಿ ಇದೆ, ಇನ್ನು ಶಕ್ತಿ ಜಾಸ್ತಿ ಬರ್ತದೆ. ಇನ್ನ ನೀವು ಬೆಟ್ಟ ಹತ್ಬೇಕು. ಓ, ರಾಮನಗರ ಬೆಟ್ಟ ಎಲ್ಲ ಚೆನ್ನಾಗಿ ಹತ್ಲಿ ಅಂತ. ಥ್ಯಾಂಕ್ ಯು. ಎನಿವೆ ಥ್ಯಾಂಕ್ ಯು. Thank you. ಕ್ಯಾಲ್ಸಿಯಂ ಬೆಲ್ಲ ಕೊಟ್ಟಿದ್ದಕ್ಕೆ ನನ್ನ ಮೊಮ್ಮಗಳಿಗೂ ಕೊಡ್ತೀನಪ್ಪ ಇದು. ಕೊಡಪ್ಪ. ಕೊಡ್ತೀನಿ. ಅವ್ರ ಯಾಕೆ ಚಿಕ್ಕ ಮೊಮ್ಮಗಳಿದಲ್ಲ, ಮಗನ ಮಗಳು, ಹೌದು. ಅವಳಿಗೆ ಕ್ಯಾಲ್ಸಿಯಂ ಬೇಕು ಇವಾಗ. ಮಗಳು ಇದೊಂದು ಕೊಡ್ತೀನಿ, ನಿಮ್ಗೊಂದು ಕೊಡ್ತೀನಿ, ಎರಡು ತಗೊಂಡೋಗ್ರು. ಓಕೆ, ನಿಮ್ಗೊಂದು ಮಕ್ಕಳಿಗೊಂದು. ಮಕ್ಳಿಗೊಂದು. ಓಕೆ, ಓಕೆನಾ? ಥ್ಯಾಂಕ್ ಯು. ಈಗ ಕಬ್ಬಿನ ತೋಟ ನೋಡೋಣ ನಡಿಯಪ್ಪ.